ಸ್ನೇಹಿತರೆ, ಜಗತ್ತಿಗೆ ಬೆಳಕನ್ನು ನೀಡುವಂಥ ಸೂರ್ಯದೇವನು ಕೂಡ ಕೆಲವೊಮ್ಮೆ ಕೊಡುವಂಥ ವಿಪರೀತ ಬಿಸಿಲಿನ ತಾಪಕ್ಕೇನೆ ಒಣಗುವಂಥ ಮರಗಳು ಕೂಡ ಯಾವತ್ತೂ ಕೂಡ ಸೂರ್ಯದೇವನ ಮೇಲೆ ತಪ್ಪಾಗಿ ತಿಳ್ಕೊಳ್ಳಿಲ್ಲ, ಸೂರ್ಯದೇವನ ಮೇಲೆ ಕೋಪನೂ ಮಾಡ್ಕೊಳ್ಳಿಲ್ಲ. ಜೊತೆಗೆ ತಮ್ಮಲ್ಲಿರುವಂಥ ಆತ್ಮವಿಶ್ವಾಸವನ್ನು ಕೂಡ ಯಾವತ್ತೂ ಕೂಡ ಆ ಮರಗಳು ಕಳ್ಕೊಳ್ಳಿಲ್ಲ. ಯಾಕಂತ ಅಂದರೆ ಆ ಮರಗಳಿಗೆ ಚೆನ್ನಾಗಿ ಗೊತ್ತು, ಈ ನನ್ನ ಕಷ್ಟ ಶಾಶ್ವತ ಅಲ್ಲ, ನನ್ನ ಜೀವನದಲ್ಲಿ ಕಷ್ಟ ಕೊಡ್ತಿರೋದು ಕೂಡ ಆ ಭಗವಂತನೇ, ಅವುಗಳಿಂದ ಮುಕ್ತಿ ಕೊಡೋದು ಕೂಡ ಆ ಭಗವಂತನೇ ಅಂತ ಒಂದು ಉತ್ತಮವಾದ ನಂಬಿಕೆ ಇಟ್ಕೊಳ್ಳೋದ್ರಿಂದನೇ ಆ ಮರಗಳು ಒಣಗಿ ಮತ್ತೆ ಚಿಗುರುತ್ತೆ ಕೂಡ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕಷ್ಟಗಳು ಜಾಸ್ತಿ ಆದ ಮಾತ್ರಕ್ಕೆ ಆ ದೇವ್ರ ಮೇಲೆ ನಾವು ಯಾವತ್ತೂ ಕೂಡ ತಪ್ಪಾಗಿ ತಿಳ್ಕೊಬಾರ್ದು. ಯಾಕಂತ ಅಂದರೆ ನಮ್ಮ ಜೀವನದಲ್ಲಿ ಕಷ್ಟಗಳನ್ನ ಕೊಡೋದು ಕೂಡ ಆ ಭಗವಂತನೇ ಆಗಿರ್ತಾನೆ, ಅವುಗಳಿಂದ ಮುಕ್ತಿ ಕೊಡೋದು ಕೂಡ ಆ ಭಗವಂತನೇ ಆಗಿರ್ತಾನೆ. ಕೆಲವು ಸಲ ನಮ್ಮಿಂದ ಗೊತ್ತಿದೆ ಏನಾದರೂ ತಪ್ಪು ನಡೆದಾಗ ಮಾತ್ರ ಆ ಭಗವಂತ ನಮಗೆ ಕಷ್ಟಗಳ ಮುಖಾಂತರ ನಮಗೆ ಒಂದು ಶಿಕ್ಷೆನ ಕೊಟ್ಟು ಮತ್ತೆ ಅದರಿಂದ ಕಾಪಾಡೋದು ಕೂಡ ಭಗವಂತನೇ ಆಗಿರ್ತಾನೆ ಹೊರತಾಗಿ ನಮ್ಮನ್ನು ಸಂಪೂರ್ಣವಾಗಿ ಆ ಭಗವಂತ ಮರ್ತು ಬಿಟ್ಟಿದ್ದಾನೆ, ಒಳ್ಳೆಯವ್ರ ಪರವಾಗಿ ಆ ಭಗವಂತ ಇಲ್ಲ ಅಂತ ಯಾವತ್ತೂ ಕೂಡ ಅನ್ಕೋಬೇಡಿ ಸ್ನೇಹಿತರೆ. ಒಳ್ಳೆಯವ್ರ ಪರವಾಗಿ ಆ ಭಗವಂತ ಇದ್ದಾನೆ. ಆದರೆ ಒಂದು ಸತ್ಯ ಏನಂದರೆ, ಕಹಿ ಸತ್ಯ ಏನಂತ ಅಂದರೆ, ಒಳ್ಳೆಯವರಲ್ಲಿಯೂ ಕೂಡ ಕೆಲವು ಜನಗಳು ಹೆಂಗಿದೆ ಅಂದರೆ, ಒಳ್ಳೆಯ ಸಮಯದಲ್ಲಿ ದೇವ್ರನ್ನ ನೆನೆಸ್ಕೊಳ್ಳಲ್ಲ, ಒಳ್ಳೆಯ ಸಮಯದಲ್ಲಿ ಸುಮ್ಮನೆ ಇರ್ತೀವಿ, ಆದರೆ ಕಷ್ಟದ ಸಮಯದಲ್ಲಿ ದೇವ್ರನ್ನ ತುಂಬಾ ನೆನೆಸ್ಕೊತೀವಿ, ತುಂಬಾ ಬೈಕೊತೀವಿ. ಸತ್ಯವಾಗ್ಲೂ ಹೇಳ್ತೀನಿ, ದೇವ್ರ ಮೇಲೆ ಯಾವತ್ತೂ ಕೂಡ ಕೋಪ ಆಗಬೇಡಿ. ಖಂಡಿತವಾಗ್ಲೂ ಕೂಡ ನಾವೇನಾದರೂ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿದಾಗ ಮಾತ್ರ ಆ ಭಗವಂತ ಕಷ್ಟಗಳ ಮುಖಾಂತರ ನಮಗೆ ಉತ್ತರಿಸ್ತಾನೆ ಅಷ್ಟೇ. ಆದರೆ ಭಗವಂತ ಯಾವತ್ತೂ ಕೂಡ ನಿಮ್ಮನ್ನು ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಕಷ್ಟಗಳು ಜಾಸ್ತಿ ಆಗಿದೆ ಅಂದ ಮಾತ್ರಕ್ಕೆ ದೇವ್ರು ನಿಮ್ಮನ್ನ ಕೈಯೇ ಬಿಟ್ಬಿಟ್ಟ ಅಂತಲ್ಲ, ಜೀವನ ಮುಗೀತು ಅಂತ ಅನ್ಕೋಬೇಡಿ, ಜೀವನ ಸಾಕು ಅಂತ ಕೂಡ ಅನ್ಕೋಬೇಡಿ. ಅಲ್ಲಿಂದಲೇ ನಿಮ್ಮ ಹೊಸ ಜೀವನ ಶುರುವಾಗಿದೆ ಅಂತ ಅರ್ಥ. ಕಷ್ಟಗಳು ಜಾಸ್ತಿ ಆಗಿದೆ ಅಂದರೆ ಒಳ್ಳೆಯ ದಿನಗಳು ತುಂಬ ಹತ್ರ ಇದೆ ಅಂತ ಅರ್ಥ. ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಆಗಲಿ, ಅದು ನಿಮ್ಮ ಮನೆ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಆಗಲಿ ಅಂತ ಹೇಳ್ತೀನಿ. ಯಾಕಂದರೆ ಮನೆ ದೇವ್ರು ನಮಗೆ ತುಂಬಾ ಮುಖ್ಯ. ಮೊದಲು ಮನೆ ದೇವ್ರಿಗೆ ನಡ್ಕೊಳ್ಳಿ, ಆಮೇಲೆ ಎಲ್ಲ ದೇವ್ರಿಗೂ ಹೋಗಿ ಬನ್ನಿ. ಮನೆ ದೇವರ ಒಂದು ಅನುಮತಿ ಇಲ್ಲ ಅಂದರೆ ಏನೂ ಕೂಡ ಆಗಲ್ಲ. ಸಾಧ್ಯವಾದಷ್ಟು ನಿಮ್ಮ ಮನೆ ದೇವ್ರಿಗೆ ನೀವು ನಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರ ಕಷ್ಟಗಳು ಕೂಡ ಆದಷ್ಟು ಬೇಗ ದೂರ ಆಗಲಿ ಅಂತ ನಾನು ಕೇಳ್ಕೊತಿದ್ದೀನಿ ಸ್ನೇಹಿತರೆ. ಖಂಡಿತ ಒಳ್ಳೆಯದಾಗುತ್ತೆ. ನಗ್ನಗ್ತಾ ಇರಿ, ನಗಿಸ್ತಾ ಇರಿ. ಥ್ಯಾಂಕ್ ಯು ಆಲ್.